ಮಾಮ್, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಏನು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಅದು ಗೌತಮ್ ಮಾಡಿದ ಸರಿನಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ ಮಾಮ್? ಭೂಮಿಕಾ ಪರ್ಸ್ನಲ್ ಡೈರಿ ಬುಕ್ ಮಾಡಿ ಎಲ್ಲರ ಮುಂದೆ ಪಬ್ಲಿಷ್ ಮಾಡಿದ್ನಲ್ಲ, ಅದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನನಗನ್ನಿಸ್ತಾ ಇದೆ. ಅವರಿಬ್ಬರ ಮಧ್ಯೆ ನಡೆದಿದ್ದು ಅವರಿಬ್ಬರ ಮಧ್ಯೆನೇ ಇದ್ದರೆ ಚಂದ ಅಲ್ವಾ? ಅದನ್ನು ಬುಕ್ ಮಾಡಿ ಎಲ್ಲರೂ ಓದೋ ಹಾಗೆ ಮಾಡಿದ್ರಲ್ಲ, ಯಾಕೋ ನನ್ನ ಮನ್ಸಿಗೆ ಅದು ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಮಾಮ್, ಆ ಬುಕ್ ಓದಿದ್ಯಾ? ಇಲ್ಲ, ನಾನು ಓದಲ್ಲ. ನಾನು ಆ ಬುಕ್ ಓದಿದ್ದೀನಿ ಮಾಮ್. ಅದರಲ್ಲಿ ಆ ಥರದ್ದು ಏನೂ ಇಲ್ಲ. ಯಾರ ಬಗ್ಗೆನೂ ಅದ್ರಲ್ಲಿ ಕೆಟ್ಟದಾಗಿ ಮಾತಾಡಿಲ್ಲ, ಯಾರನ್ನೂ ಬ್ಲೇಮ್ ಮಾಡಿಲ್ಲ, ಯಾರನ್ನೂ ಸಣ್ಣವರಾಗಿ ತೋರಿಸಿಲ್ಲ ಮಾಮ್. ಅದರಲ್ಲಿ ಅವ್ರ ಲವ್ ಸ್ಟೋರಿ ಇದೆ ಆ್ಯಂಡ್ ಅವ್ರ ಲೈಫ್ ಎಕ್ಸ್ಪೀರಿಯನ್ಸಸ್ ಇದೆ ಮಾಮ್. ನಮ್ಮ ಫ್ಯಾಮಿಲಿಲಿ ಏನೇನು ಆಯಿತು ಅದನ್ನು ಯಾರೋ ಜಡ್ಜ್ ಮಾಡೋ ಥರ ಬರ್ದಿಲ್ಲ ಮಾಮ್. ಲೈಫ್ ನಮಗೇನ ಕಲಿಸುತ್ತೆ, ಸಂಬಂಧಗಳು ಹೇಗೆ ಬದಲಾಗತ್ತೆ, ಈ ಪ್ರೀತಿ ಸಂಬಂಧ, ಕುಟುಂಬಗಳು ಹೇಗಿರಬೇಕು, ಬರೀ ಇದ್ರ ಬಗ್ಗೆ ಮಾತ್ರ ಮಾತಾಡ್ಯಾರಷ್ಟೇ. ಆ್ಯಕ್ಚುಲಿ ಏನು ಗೊತ್ತಾ ಮಾಮ್, ಆ ಬುಕ್ ಓದಿದ್ಮೇಲೆ ನಂಗೆ ಅನ್ನಿಸ್ತು, ಕೆಲವು ಸ್ಟೋರಿಗಳು ಬರೀ 4 ಗೋಡೆಗಳ ಮಧ್ಯೆ ಉಳಿದ್ರೆ ಅದು ಬರೀ ಒಂದು ಫ್ಯಾಮಿಲಿ ಮೊಮೆಂಟ್ ಆಗುತ್ತೆ, ಫ್ಯಾಮಿಲಿ ನೆನಪಾಗಿ ಉಳಿದ್ಬಿಡುತ್ತೆ. ಬರೀ 4 ಗೋಡೆಗಳ ಮಧ್ಯೆನೇ ಇರುತ್ತೆ. ಆದರೆ ಅದೇ ಸ್ಟೋರಿ ಹೊರಗೆ ಬಂದರೆ ಇನ್ನೊಬ್ಬರ ಲೈಫ್ಗೆ ಬೆಳಕಾಗುತ್ತೆ. ಬಿಗ್ ಬ್ರೋ ಇದನ್ನೇ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡಿದ್ದು. ಅಲ್ಲ, ಮನೆಯವ್ರಿಗೆ ಮಾತ್ರ ಗೊತ್ತಿರೋ ವಿಷಯ ಈಗ ಊರವ್ರಿಗೆಲ್ಲ ಗೊತ್ತಿರೋ ಹಾಗೆ ಪಬ್ಲಿಷ್ ಮಾಡಿದ್ದಾನಲ್ಲ. ನಾನು ನಾಳೆ ಕ್ಲಬ್ಬಿಗೆ ಏನಾದರೂ ಹೋದರೆ ಇದೇ ವಿಷಯ ಮಾತಾಡ್ತಾರಲ್ವಾ, ಅದೆಲ್ಲ ನಾನು ಹೇಗೆ ಫೇಸ್ ಮಾಡೋದು? ಮಾಮ್ ನೋಡು, ನಿಜವಾಗ್ಲೂ ಆ ಥರ ಎಲ್ಲ ಏನೂ ಆಗಲ್ಲ. ಯಾಕೆಂದರೆ ಬುಕ್ಕಲ್ಲಿ ಆ ಥರ ಏನೂ ಇಲ್ಲ. ಇನ್ಫ್ಯಾಕ್ಟ್ ಜನ ಏನಾದರೂ ಮಾತಾಡಿದ್ರು ಒಂದು ಸ್ವಲ್ಪ ದಿನ ಮಾತಾಡ್ತಾರೆ, ಆಮೇಲೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಅವ್ರ ಲೈಫಲ್ಲೇ ತುಂಬ ಪ್ರಾಬ್ಲಮ್ಸ್ಗಳಿರುತ್ತೆ ಅಲ್ವಾ? ಸೊ ಡೋಂಟ್ ವರಿ ಅಬೌಟ್ ಇಟ್. ಈಗ ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಚೆನ್ನಾಗಿದ್ದೀವಿ. ಅಕಸ್ಮಾತ್ ಯಾರಾದರೂ ಕೇಳಿದ್ರೆ ಅದೆಲ್ಲ ಹಳೆ ಕತೆ ಅಂತ ಹೇಳಿದ್ರೆ ಮುಗ್ದೋಯ್ತು, ಸಿಂಪಲ್. ಮಾಮ್, ಆ ಪುಸ್ತಕ ಓದಿದ ಪ್ರತಿಯೊಬ್ಬ ವ್ಯಕ್ತಿ ಲೈಫ್ ಬದಲಾದರೆ, ಅದರಿಂದ ಅವನಿಗೆ ಧೈರ್ಯ ಸಿಕ್ಕಿದ್ರೆ, ನಾನು ಲೈಫಲ್ಲಿ ಒಬ್ಬನೇ ಅಲ್ಲ ಅನ್ನೋ ಒಂದು ಮಾರಲ್ ಸಪೋರ್ಟ್ ಸಿಕ್ಕಿದ್ರೆ ಎಷ್ಟು ಹೆಲ್ಪ್ ಆಗುತ್ತಲ್ವ ಮಾಮ್? ಮಾಮ್, ನಿನ್ನ ಒಂದು ಮಾತು ಕೇಳ. ಏನು? ಯಾಕೋ ನೀನು ಮಾತಾಡ್ತಿರೋದು ನೋಡಿದ್ರೆ ಮತ್ತೆ ನನಗೆ ಹಳೆ ಮಾಮ್ ಫೀಲಿಂಗ್ ಕೊಡ್ತಾ ಇದೆ. ಅಯ್ಯೋ ಓಕೆ ಮಾಮ್? ಇಲ್ಲ ಪಾರ್ಥ, ಅದೆಲ್ಲ ನಿನ್ನ ಕಲ್ಪನೆ ಅಷ್ಟೇ. ನಾನು ಯಾಕೆ ಮುಂಚಿನ ಥರ ಆಗಲಿ? ಸರಿ ಮಾಮ್. ಹಾಗೆ ನನ್ನ ಮನಸ್ಸಿಗೆ ಏನು ಅನ್ನಿಸ್ತೋ ಅದನ್ನು ನಿನ್ನ ಹತ್ರ ಡಿಸ್ಕಸ್ ಮಾಡಿದೆ ಅಷ್ಟೇ. ನೀನು ಅದಕ್ಕೆಲ್ಲ ಬೇರೆ ಅರ್ಥ ಕೊಡಬೇಡ. ಓಕೆ ಮಾಮ್, ಫೈನ್. ನಾನು ಇದ್ರ ಬಗ್ಗೆ ಓವರ್ ಥಿಂಕ್ ಮಾಡಲ್ಲ, ನೀನು ಇದ್ರ ಬಗ್ಗೆ ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡ. ಬಿಕಾಸ್ ಓವರ್ ಥಿಂಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್, ರೈಟ್ ಮಾಮ್? ಏನಾಯಿತು? ಮಾಮ್, ಮತ್ತೆ ಯಾಕೋ ಜೈಗ್ರು ಪ್ರಾಬ್ಲಮ್ ಮಾಡ್ತಾನೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅವ್ನು ಬದಲಾಗಿದ್ದೇನೆ ಅಂತ ನನಗೆ ಯಾವುದೇ ಕಾನ್ಫಿಡೆನ್ಸ್ ಇಲ್ಲ ಮಾಮ್. ಇಷ್ಟೆಲ್ಲ ಆದರೂ ಅವನಿಗೆ ಬುದ್ಧಿ ಬಂದಿದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಜಯ ಏನು ಮಾಡ್ದ? ಮಾಮ್, ಈ ಆರ್ಡರ್ ನಿಂಗೆ ನೆನಪಿದೆ ಅಲ್ವಾ? ಇದು ಇನ್ 2 ಡೇಸಲ್ಲಿ ಡೆಲಿವರಿ ಆಗಬೇಕು ಆ್ಯಂಡ್ ಕಾಂಟ್ರಾಕ್ಟ್ ಪೇಪರ್ಸ್ಗೆ ಅವ್ನು ಸೈನ್ ಬೇಕು ಆ್ಯಂಡ್ ಅವ್ನು ಸೈನ್ ಮಾಡ್ತಾನೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ ಮಾಮ್. ನಾವು ಟೈಮಿಗೆ ಕರೆಕ್ಟಾಗಿ ಡೆಲಿವರಿ ಕೊಡಲಿಲ್ಲ ಅಂದರೆ ಕಂಪನಿ ಹೆವಿ ಪೆನಾಲ್ಟಿ ಕಟ್ಟಬೇಕಾಗತ್ತೆ. ಫೈನ್, ಬೇರೆ ಕಡೆ ಎಲ್ಲಾದರೂ ಮ್ಯಾನುಫ್ಯಾಕ್ಚರ್ ಮಾಡಿ ಕಳ್ಸೋಣ ಅಂದರೆ ಏನೇ ಮಾಡಿದ್ರು ಕಾಂಟ್ರಾಕ್ಟ್ ಪ್ರಕಾರ
ಪೇಮೆಂಟ್ ಅವನ ಅಕೌಂಟ್ಗೆ ಹೋಗುತ್ತೆ. ಸೊ ಅವ್ನ ಸೈನ್ ಬೇಕೇ ಬೇಕು ಮಾಮ್. ಹಾಗಿದ್ರೆ ಈಗೇನು ಮಾಡಬೇಕು? ಮಾಮ್ ನೋಡು, ಈ ಕಾಂಟ್ರ್ಯಾಕ್ಟ್ನ ನಾವು ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಜೈಬ್ರೋ ಇದಕ್ಕೆ ಸೈನ್ ಮಾಡಬೇಕು. ಸೊ ನೀನೇ ಹೋಗಿ ಜೈಬ್ರೋ ಹತ್ರ ಇದನ್ನ ಸೈನ್ ಮಾಡಿಸ್ಕೊಂಬಂದ್ಬಿಡು. ಏನು ಹೇಳ್ತಾ ಇದೆಯಾ? ಜಯ ಹತ್ರ ನಾನು ಹೋಗಬೇಕಾ? ಅವನ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ನಾನು ಹೋಗಲ್ಲ. ಬೇರೆ ಯಾರನ್ನಾದರೂ ಕಳಿಸು. ಮಾಮ್ ಲುಕ್ ಮಾಮ್, ಈಗ ನಾನು ಹೋಗಿ ಜೈಬ್ರೋ ಹತ್ರ ಮಾತಾಡೋಕ್ಕಾಗಲ್ಲ, ಅಥವಾ ಬಿಗ್ ಬ್ರೋ ಕೂಡ ಹೋಗಿ ಮಾತಾಡೋದಕ್ಕಾಗಲ್ಲ. ಈಗ ನಾವಿಬ್ಬರಲ್ಲಿ ಯಾರಾದರೂ ಒಬ್ರು ಮಾತಾಡಿದ್ರು ಸುಮ್ಮನೆ ಜಗಳ ಆಗುತ್ತೆ, ವಿಷಯ ಎಲ್ಲಿಂದ ಎಲ್ಗೂ ಹೋಗ್ಬಿಡುತ್ತೆ. ಆ್ಯಂಡ್ ಹೋಗಿ ಫೈನ್, ಆನಂದ್ ಬ್ರೋ ಹತ್ರ ಮಾತಾಡ್ಸೋಣ ಅಂದರೆ ಆನಂದ್ ಬ್ರೋಗೆ ಅವ್ನು ಕಂಡ್ರೇ ಆಗಲ್ಲ, ಸುಮ್ಮನೆ ಜಗಳ ಆಗುತ್ತೆ ಮಾಮ್. ಅದಕ್ಕೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ಆಗ ನನ್ನ ಮೈಂಡಿಗೆ ಬಂದಿದ್ದು ಒಂದೇ ಒಂದು ಹೆಸರು, ಅದು ನೀನು ಮಾಮ್. ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ. ಆ್ಯಂಡ್ ಬಿಗ್ ಬ್ರೋ ಹತ್ರ ನಾನು ಮಾತಾಡಿದೆ, ಅವನು ಓಕೆ ಅಂತ ಹೇಳಿದ್ದಾನೆ. ಆ್ಯಂಡ್ ಮೊನ್ನೆ ನೀನೇ ಪೊಲೀಸ್ರ ಹತ್ರ ವಾರ್ನಿಂಗ್ ಕೊಡಿಸಿದ್ಯಾ ಮಾಮ್. ಆ್ಯಂಡ್ ನಿನ್ನ ಹತ್ರ ಮಾತಾಡುವಾಗ ಅವನು ಕೇರ್ಫುಲ್ಲಾಗಿರ್ತಾನೆ, ಯಾವುದೇ ಥರದ ಬಾಲ ಬಿಚ್ಚೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಿನ್ನ ಬಗ್ಗೆ ಅವನಿಗೆ ಗೌರವ ಇದೆ, ಭಯ ಇದೆ. ಸೊ ನನಗೆ 100% ಕಾನ್ಫಿಡೆನ್ಸ್ ಇದೆ, ಅವನು ನಿನ್ನ ಮಾತು ಕೇಳ್ತಾನೆ. ಪ್ಲೀಸ್ ಮಾಮ್, ಹೇಗಾದರೂ ಮಾಡಿ ಅವನ ಹತ್ರ ಸೈನ್ ಮಾಡಿಸ್ಕೊಂಬ, ಇಲ್ಲಾಂದರೆ ಕಂಪ್ನಿಗೆ ಹೆವಿ ಲಾಸ್ ಆಗುತ್ತೆ. ಆ್ಯಂಡ್ ಬಿಗ್ ಬ್ರೋ ಹತ್ರ ಫುಲ್ ಕಾನ್ಫಿಡೆಂಟಾಗಿ ಹೇಳ್ಬಿಟ್ಟಿದ್ದೀನಿ ನಾನು, ನೀನು ಈ ಕೆಲಸ ಮಾಡ್ಕೊಂಡು ಬಂದೇ ಬರ್ತೀಯ ಅಂತ. ಒನ್ ಟೈಮ್ ಈ ಪ್ರಾಬ್ಲಮ್ ಕ್ಲಿಯರ್ ಆದರೆ ಕಂಪ್ನಿಗೆ ಒಂದು ದೊಡ್ಡ ರಿಲೀಫ್ ಸಿಗುತ್ತೆ ಮಾಮ್. ಪ್ಲೀಸ್ ಮಾಮ್. ಸರಿ ಪಾರ್ಥ, ನಾನು ಟ್ರೈ ಮಾಡ್ತೀನಿ. ಮಾಮ್ ಟ್ರೈ ಮಾಡೋದಲ್ಲ, ನೀನು ಮಾಡಲೇಬೇಕು. ಇದೊಂದು ಪ್ರಾಬ್ಲಮ್ ಕ್ಲಿಯರ್ ಆದರೆ ಒಂದು ದೊಡ್ಡ ಹೆಡ್ಡೇಕ್ ಕಮ್ಮಿ ಆಗುತ್ತೆ. ಸೊ ಪ್ಲೀಸ್, ಐ ನೋ ಯುಲ್ ಡೂ ಇಟ್. ಇದೆಲ್ಲ ನನ್ನ ಗಮನಕ್ಕೆ ಬರದೆ ನಡೆಯುತ್ತೆ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ? ಈ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದೆ ನಾನು. ಆದರೆ ನನ್ನ ಆಟ ಇನ್ನೂ ಜಸ್ಟ್ ಶುರು ಆಗ್ತಿದೆ.